ಅತ್ತೆ, ಆ ಕಮಲಾರ್ ಮನೆ ಹತ್ರ ಹೋಗಿ ಬರೋಣವಾ? ಅಲ್ವೇನೇತ? ಅಲ್ಲ, ನಿನ್ನೆ ಸಾಯಂಕಾಲ ಅವ್ರು ಬಂದ್ರ, ನಂಗೆ ಸಿಗಲೇ ಇಲ್ವಲ್ಲ. ನನ್ನ ಅಳಿಯನು ಆ ಸಂಪಿಗೆನು ಎಲ್ಲಿಗೆ ಹೋದ್ರು? ನಾನು ಅವ್ರು ಬರೋಟತ್ತಿಗೆ ಮನೆ ಕಂಡಿದ್ನೇನಮ್ಮ. ಹ್ಞೂ ಅತ್ತೆ, ನಾವಿಬ್ರು ನಾಳೆ ಮನೆ ಕಂಡಿದ್ವಿ. ಯಾವಾಗ ಬಂದ್ರಂತೆ ಅವರು? ರಾಣಿ ಬೆಳಗ್ಗೆ ಹೇಳಿದ್ಲು. ಅಲ್ಲಿ ಈಟತ್ತಿಗೆನೆ ಎಲ್ಲಿ ಹೋದ್ರ ತಿರ್ಗಾ ಗೊತ್ತಿಲ್ಲ. ರಾಣಿ ಎಲ್ಲಮ್ಮ? ಆ ಸಂಪಿಗೆನು ನಿನ್ನ ಗಂಡ ಎಲ್ಲಿ? ಸರಿಯಾಗಿ ಬುದ್ಧಿ ಹೇಳ್ತೀನಿ ನಿನ್ನ ಗಂಡಗೆ. ಹಿಂಗೆಲ್ಲ ಓಡಾಡೋದು ತಪ್ಪು ಅಂತಾನ. ಎಲ್ಗೋದ್ರು? ಅಮ್ಮ, ನಿನ್ನೆ ಸಾಯಂಕಾಲ ಅವ್ರು ಬರೋ ಅಷ್ಟರಲ್ಲಿ ಕತ್ಲಾಗಿತ್ತು. ನೀನು ನೇತ್ರ ನಾಳೆ ಮಲ್ಕೊಂಡ್ಬಿಟ್ಟಿದ್ರಿ ಊಟ ಮಾಡಿ. ಅವಾಗ ಬಂದ್ರು ಅವರು. ಏನೋ ಅವಳು ಏನೋ ಎಲ್ಲೋ ಯಾವ್ದೋ ಗುಂಡಿಗೆ ಕಾಲಿಕ್ಕಿ ಕಾಲು ಉಣಿಸ್ಕೊಂಡಿದ್ಲಂತೆ. ನೀವ್ಸ್ಕೊಂಬರಕ್ಕೆ ಹೋಗಿ ಕರ್ಕೊಂಡು ಹೋಗಿದ್ದಂತೆ ನನ್ನ ಗಂಡ. ಯಾರ ಪಂಡಿತ್ರ ಹತ್ರ ನೀವ್ಸ್ಕೊಂಡು ಕರ್ಕೊಂಬಂದ. ನೀವು ಅಲ್ಲೇ ಮನೆ ಕಂಡಿದ್ರಿ. ಈಗ ಬೆಳಗ್ಗೆ ಇನ್ನೊಂದ್ಸಲ ನೀವ್ಸ್ಕೊಂಬತ್ತೀವಿ ಅಂತಾನ ಕರ್ಕೊಂಡು ಹೋದ ನನ್ನ ಗಂಡ. ನಮ್ಮ ಅತ್ತೆ ಇಲ್ಲೇ ಎಲ್ಲ ಹೋಗೈತಿ. ಅಯ್ಯೋ ರಾಮ, ಅಲ್ಲ ನಮ್ಮ ಅತ್ತೆನೂ ನಮ್ಮ ಅವನ ಮಗಳು ಬಂದವರೇ ಅಂತ ಹೇಳಿಲ್ವೇ ನಿನ್ ಗಂಡಿಗೆ? ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂಬದು ಗೊತ್ತಾಗ್ಲಿಲ್ವೇ? ಅಯ್ಯೋ, ನೀವು ನೀರ್ ಕಡಿಗೆ ಹೋಗಿದ್ರಲ್ಲ ಇಬ್ರು. ಅವ್ರು ಬರೋದು ಏಟತ್ತಾಗುತ್ತೋ ಏನೋ. ಓದ್ ನೀವ್ಸ್ಕೊಂಬತ್ತೀವಿ, ನೀವ್ಸ್ಕೊಂಡ್ ಬಂದ್ಮೇಲೆ ಆಮೇಲೆ ಮಾತಾಡ್ಸಿದಾಯ್ತು ಅಂತ ಹೇಳಿ ಅದೇ ಹೋದ್ರು ನನ್ನ ಗಂಡ. ಅಲ್ವೇ ರಾಣಿ, ಅತ್ತೆ ಬಂದಿದ್ದಾರೆ, ಮಾವನ ಮಗಳು ಬಂದಿದ್ದಾರೆ. ಅವ್ರು ಮಾತಾಡ್ಸ್ಬೇಕು ಅನ್ನೋದು ಸ್ವಲ್ಪನೂ ನಿನ್ ಗಂಡಿಗೆ ಅನ್ಸದೇ ಇಲ್ವೇನೆ? ಎಷ್ಟು ದಿನದ ಮೇಲೆ ಬಂದಿದಾರಲ್ಲ, ಮಾತಾಡ್ಸೋಣ ಅವ್ರು ಬರೋವರೆಗೂ ಇದ್ದು ಅಂತಾನ ಏನು ಅನ್ಸಲ್ವ ನಿನ್ ಗಂಡಿಗೆ? ಅಲ್ಲ, ಆ ಸಂಪಿಗೆನೇ ಮುಖ್ಯ ಆಗ್ಬಿಟ್ಲ. ಅವಳು ಬಂದಾಳೆ 2 ದಿವಸ ಆಗೈತಿ ಅಂತ ಹೇಳಿದೆ. ಅವಳ ಜೊತೆಗೆ ಅಷ್ಟೊಂದು ಇದ್ರಾಗೂ ಓಡಾಡ್ಬೇಕಾ? ಬಂದಿರೋರ್ನ ಮಾತಾಡ್ಸಿರೋವಷ್ಟು ಬಿಸಿ ಆಗ್ಬಿಟ್ನ ನಿನ್ ಗಂಡ ಅವಳ ಜೊತೆಗೆ. ಇದ್ಯಾಕೋ ಸರಿ ಕಾಣಿಸ್ತಾ ಇಲ್ಲ ಬಿಡು. ಏನ್ ಮಾಡೋದೇ ನೇತ್ರ? ಅವಳ ಹಂಗಲ್ಲಿ ಕಿಸ್ಕೊಂಡು ಮಾತಾಡ್ತಾಳೆ ರಮೇಶ ರಮೇಶ ಅಂತಾನೆ. ಅದಕ್ಕೆ ನನ್ನ ಗಂಡ ಅವಳು ಹೇಳಿದ್ದೆಲ್ಲ ನಾವು ಅಂತ ತಲೆ ಹೇಳಾಡ್ಸ್ಕೊಂಡು ಅವಳು ಹಿಂದೆ ಹೋಗ್ತಾನೆ. ನಾ ಇನ್ನ ಅಲ್ವ ನಾಯಿ ಬಾಲ ಹೋದಂಗೆ. ಗೊತ್ತಾರೇನೋ ಇರು ಇವಾಗ. ಇವ್ ನಿಧಾನ ಸಂಪಿಗೆ, ನಿನ್ ಕಾಲ್ ಬೇರೆ ಉಣುಕಿದೆ ಅಂತ ಹೇಳ್ತಾ ಇದ್ಯಾ, ನಿಧಾನಕ್ಕೆ ಹೋಗು. ಅಯ್ಯೋ ರಮೇಶ, ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತೀಯ. ಸ್ವಲ್ಪ ಕಾಲು ಉಣುಕಿರೋದಕ್ಕೆ ಏನ್ ಹಂಗೇನೆ. ಅಯ್ಯೋ, ನಿಧಾನಕ್ಕೆ ಹೋಗು ಅಂತೀಯ. ಬಾರೋ ಸುಮ್ಮನೆ. ಆದ್ರೂ ಸ್ವಲ್ಪ ವಾಸಿ ಆಗೋವರೆಗೂ ಹುಷಾರಾಗಿರ್ಬೇಕು ಸಂಪಿಗೆ. ಉಣುಕಿದೆ ಅಂತ ಹೇಳ್ತಿದ್ದಲ್ಲ ಅದಕ್ಕೆ. ಆಯ್ತು ಬಾರೋ ರಮೇಶ. ಯಾರೋ ಬಂದಿದ್ದಾರೆ. ಯಾರು ಇವರು? ರಾಣಿ, ಯಾರು ಇವರು? ಸಂಪಿಗೆ, ಇವರು ನಮ್ಮ ಅತ್ತೆ, ನನ್ನ ಹೆಂಡತಿ ರಾಣಿ ಇದ್ದಾಳಲ್ಲ, ಅವ್ರಮ್ಮ. ಇವರು ಅವ್ರ ಮಾವನ ಮಗಳು. ಓ, ಅತ್ತೆನಾ? ಓ ಅತ್ತೆ, ಇನ್ನು ಹುಡುಗಿ ತರನೇ ಇದ್ದಾರೆ. ಪರವಾಗಿಲ್ಲ ರಾಣಿ, ನಿಮ್ಮಮ್ಮ ತುಂಬಾ ಚೆನ್ನಾಗಿದ್ದಾರೆ ಕಣೆ. ಆದ್ರೆ ಕೂದಲೊಂದಿಲ್ಲ ಅಷ್ಟೇನೆ. ಅಮ್ಮ ತಾಯಿ, ನನ್ನ ಕೂದಲು ಬಗ್ಗೆ ಏನು ಮಾತಾಡಬೇಡ ನೀನು. ಅಲ್ಲ, ಮದ್ವೆ ಆಗಿರೋ ಹೆಣ್ಣು ಮದ್ವೆ ಆಗಿರೋ ಗಂಡಸ ಜೊತೆ ಹಿಂಗೆಲ್ಲಂದ್ರಲ್ಲಿ ಸುತ್ತಾಡೋದು ಎಷ್ಟು ಚಂದ. ನೆನ್ನೆ ದಿವಸ ನಾವು ಮಧ್ಯಾಹ್ನ ಬಂದರು, ನೀವೆಲ್ಲ ತೋಟಕ್ಕೆ ಹೋದರು, ರಾತ್ರಿ ಆದ್ರೂ ಬರ್ಲಿಲ್ವಲ್ಲ. ಎಲ್ಲಿಗೆ ಹೋಗಿದ್ರಿ ಎಷ್ಟೊತ್ತಿನ ತಕನ? ಅಳಿ ಅಂದ್ರೆ ಇದು ನಿಮ್ಗೆ ಸರಿ ಅನ್ಸುತ್ತಾ? ಅಯ್ಯೋ ಚಿಕ್ಕಮ್ಮ, ಸುಮ್ಮನೆ ಇರಿ. ನಾನು ರಮೇಶ ಚಿಕ್ಕ ವಯಸ್ಸಿಂದನೂ ಹಿಂಗೇನೆ, ಯಾವಾಗ್ಲೂ ಜೊತೆಲೆ ಆಟ ಆಡ್ತಿದ್ವಿ, ಜೊತೆಲೆ ಓಡಾಡ್ತಿದ್ವಿ. ಅದ್ರಲ್ಲೇನಿದೆ ತಪ್ಪು? ಏನು ಚಿಕ್ಕಮ್ಮನ? ನಾನು ಯಾವಾಗ್ಲೇ ನಿನ್ ಚಿಕ್ಕಮ್ಮ ಅದೇ? ಅಯ್ಯೋ, ಸಂಬಂಧ ಅಂದ್ಮೇಲೆ ಹಂಗೇನೆ, ನಿಮ್ಗೆ ಅರ್ಥ ಆಗಲ್ವಾ? ಅಲ್ಲ, ವಯಸ್ಸಲ್ಲಿ ದೊಡ್ಡವರು ಚಿಕ್ಕಮ್ಮ ಅಂತಂದ್ರೆ ಅರ್ಥ ಮಾಡ್ಕೋಬೇಕು ಹೆಂಗೆ ಅಂತಾನೆ. ಅದನ್ನೆಲ್ಲ ಬಿಡಿಸಿ ಹೇಳಕ್ಕಾಗಲ್ಲ. ಸುಮ್ಮನೆ ಇರಿ. ಈ ಕಡೆ ಬಾರಿ ನೀನು. ನಾನು ನನ್ನ ಅಳಿಯಂತಾಗೆ ಸ್ವಲ್ಪ ಮಾತಾಡ್ಬೇಕು. ಅಲ್ಲ, ನೀನು ಬಂದು 2 ದಿವಸ ಆಯ್ತಂತೆ, ಇನ್ನು ಊರಿಗೆ ಹೋಗಲ್ವೇನೆ ನೀನು? ನಿನ್ ಯಾವೂರೇ? ನೀನ್ ಯಾಕೆ ಬಂದು ಇಲ್ಲಿ ಸೇರ್ಕೊಂಡಿದ್ಯಾ? ಏನ್ ನಿನ್ಗೆ ಬದುಕು ಬಾಳು ಏನು ಇಲ್ವೇ ನಿಮ್ಮೂರಾಗೆ? ಅಯ್ಯೋ, ಯಾಕೆ ಚಿಕ್ಕಮ್ಮ ಹಿಂಗ್ ಮಾತಾಡ್ತಾ ಇದೀಯಾ? ಬದುಕು ಬಾಳು ಇಲ್ಲೇ ಇರೋರೆ ಮಾತ್ರನೇ ಊರಿಗೆ ಹೋಗ್ಬೇಕು ಅಂತ ಏನಾದ್ರೂ ಕಾನೂನು ಆಯ್ತಾ? ಈಗ ನೀವ್ ಬಂದಿದ್ದೀರಾ ನಿಮ್ಮ ಮಗಳು ನೋಡಕ್ಕೆ, ನಿಮಗೇನು ಕೆಲಸ ಕಾರ್ಯ ಏನು ಇಲ್ವಾ ನಿಮ್ಮೂರಲ್ಲಿ? ಯು ನಮ್ಗೆ ಬದುಕು ಬಾಳಿಲ್ದೇನೆ ಇಲ್ಲಿ ಬಂದಿದೀವಿ ಅಂತ ತಿಳ್ಕೊಂಡಿದೀನಿ. ನಾವೇನ್ ನಮ್ಮನ್ನೇನು ನಿನ್ ಮಾಡ್ಕೊಂಡ ಬಂದು ವಾರಗಟ್ಲೆ ಇರಕ್ಕೆ? ನಮಗೆ ಬದುಕು ಬಾಳ ಇದಾವೆ ಕಣೆ. ನೆನ್ನೆ ಬಂದಿದೀವಿ, ಇವತ್ತಿದ್ದು ನಾಳೆಗೆ ಹೋಗ್ತೀವಿ. ನಿನ್ನಂಗೆ ಹಿಂಗೆ 3-4 ದಿವಸದಿಂದನ ಇಲ್ಲೇ ಇರಲ್ಲ. ಇಷ್ಟಕ್ಕೂ ನೀನು ಬರಕ್ಕೆ ಏನೇ ಕಾರಣ? ಏನು ಕಾರಣ? ಯಾಕೆ ಬಂದಿದ್ಯಾ ನೀನು? ಏನು ಹಬ್ಬನ, ಹರಿದಿನ, ಮದ್ವೆನೋ, ಸೋಬ್ನಾನು? ಏನ್ ಹಿಂಗ್ ಮಾತಾಡ್ತಾ ಇದ್ದೀರಾ? ಏನೋ ಚಿಕ್ಕಮ್ಮ ಅಂತ ಹೇಳಿ ಮರ್ಯಾದೆ ಕೊಟ್ರೆ ಏನ್ ಹಿಂಗ್ ಮಾತಾಡ್ತಾ ಇದ್ದೀರಾ? ಹಬ್ಬ ಹರಿದಿನ ದೇವ್ರು ದಿಂಡ್ರು ಇದ್ರೆ ಮಾತ್ರ ಬರ್ಬೇಕಾ ಸಂಬಂಧಿಕರು ನೋಡಕ್ಕೆ? ನಾನು ಯಾವಾಗ ಬೇಕಾದ್ರೂ ಬರ್ತೀನಿ, ಯಾವಾಗ ಬೇಕಾದ್ರೂ ಹೋಗ್ತೀನಿ. ಇದು ನಮ್ ಸೋದರ ಮಾವನ ಮನೆ. ರಮೇಶ ನಮ್ ಸೋದರ ಮಾವನ ಮಗ. ನಾನು ಅವನು ಚಿಕ್ಕ ವಯಸ್ಸಿಂದನೂ ಹಿಂಗೆ ಆಟ ಆಡ್ಕೊಂಡೆ ಬೆಳೆದಿರೋದು. ನೀವ್ಯಾರು ಅದನ್ನೆಲ್ಲ ಕೇಳಕ್ಕೆ? ಎಷ್ಟು ದಿನನಾದ್ರೂ ಇರ್ತೀನಿ. ನಿಮ್ಮನೆಗೆ ಏನಾದ್ರೂ ಬಂದಿದ್ದೀನ? ನಿಮ್ಮನೇಲಿ ಏನಾದ್ರೂ ಬಂದು ಕೂತ್ಕೊಂಡು ತಿಂತಾ ಇದ್ದೀನ? ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ? ರಮೇಶ, ಏನು ಇದು? ನಿಮ್ಮ ಅತ್ತೆ ಹಿಂಗ್ ಮಾತಾಡ್ತಾ ಇದ್ದಾರೆ. ನಾನು ಇಲ್ಲಿಗೆ ಬರಬಾರ್ದೇನೋ ನಿಮ್ಮೂರಿಗೆ? ನೋಡ್ರಿ, ನಮ್ಮ ಅಮ್ಮನೇನೆ ಹೆಂಗ್ ಜೋರ್ ಮಾಡ್ತಾ ಇದ್ದಾಳೆ ಇವಳು. ಅಲ್ಲ, ಬಂದು 3 ದಿವಸ ಆಯ್ತು. ಊರಿಗೆ ಹೋಗೋದ್ ಬಿಟ್ಟು ಇಲ್ಲೇನೆ ನಿಮ್ಮಿಂದೇನೆ ಸುತ್ತಾಡ್ತಾ ಇದ್ದಾಳೆ. ಈಗ ನಮ್ಮ ಅಮ್ಮನೇನೆ ಪ್ರಶ್ನೆ ಮಾಡ್ತಾ ಇದ್ದಾಳೆ, ನೀವ್ಯಾಕೆ ಬಂದ್ರಿ? ನಿಮಗೆ ಕೆಲಸ ಕಾರ್ಯ ಇಲ್ವಾ ಅಂತಾನ. ಬಂದಳು 1 ದಿವಸ ಬಂದು ಇದ್ದು ಹೋಗ್ಬಿಡ್ಬೇಕು. ಹಿಂಗಲ್ಲ ಇರೋದು. ಅವಳಿಗೆ ಸ್ವಲ್ಪ ಬುದ್ಧಿ ಹೇಳ್ರಿ, ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತಾನ. ರಾಣಿ, ಬುದ್ಧಿ ಹೇಳ್ಬೇಕಾಗಿರೋದು ಸಂಪಿಗೆಗಲ್ಲ, ನಿಮ್ಮ ಅಮ್ಮನಿಗೆ ಏನ್ ಬೇಕು? ನಮ್ಮ ಮನೆಗೆ ಯಾರು ಬರ್ತಾರೆ, ಯಾರು ಬಿಡ್ತಾರೆ ಅಂತಾನ? ಅವ್ರು ಎಷ್ಟು ದಿನನಾದ್ರೂ ಇರ್ತಾರೆ, ಏನಾದ್ರೂ ಮಾಡ್ತಾರೆ. ಏನ್ ನಿಮ್ಮ ಮನೆಗೆ ನಾನು ಬಂದಿದ್ದಾರಾ? ನಿಮ್ಮ ಅಮ್ಮರ ಮನೆಗೆ ಏನಾದ್ರು? ನಮ್ಮ ಮನೆಗೆ ತಾನೇ ಬಂದಿರೋದು. ಅವ್ರನ್ನ ಯಾಕೆ ಹಿಂಗೆಲ್ಲ ಮಾತಾಡ್ಬೇಕು?
ಏನಾದ್ರೂ ನಿಮ್ಮಮ್ಮ ಏನಾದ್ರೂ ಸಂಪಿಗೆಗೆ ಏನಾದರೂ ಅಡುಗೆ ಮಾಡಿಕ್ತಾ ಇದ್ದಾರಾ ಅಥವಾ ಏನಾದ್ರೂ ಅವ್ರಿಗೇನಾನ ಕೆಲಸ ಮಾಡ್ಕೊಡ್ತಾ ಇದ್ದಾರಾ? ಅವ್ರ ಮನೆಗೆ ಬಂದು ಏನಾನ ತೊಂದರೆ ಕೊಟ್ಟವಳ? ನಮ್ಮ ಮನೆಗೆ ತಾನೇ ಬಂದಿರೋದು, ಹೋದ್ರೆ ನಮ್ದು ಹೋಗುತ್ತೆ. ನಿಮ್ಮ ಅಮ್ಮನಿಗೆ ಸ್ವಲ್ಪ ಸಮಾಧಾನ ಮಾಡ್ಕೊಂಡಿರಕ್ಕೆ ಹೇಳು. ಹಿಂಗೆಲ್ಲ ಮಾತಾಡೋದು ತಪ್ಪು. ಅವು ನಿಮ್ಮಮ್ಮ ಹೆಂಗೆ ಈ ಮನೆಗೆ ಸಂಬಂಧಿಕರು, ಇವಳು ಹಂಗೆ ಸಂಬಂಧ. ತುಂಬ ವರ್ಷ ಆಯಿತು ಬಂದು, ಅದಕ್ಕೆ ಸ್ವಲ್ಪ ದಿನ ಇದ್ದೋಗ್ತೀನಿ ಅಂತ ಹೇಳಿ ಇದ್ದಾಳೆ. ಅದರಲ್ಲೇನು ತಪ್ಪು? ಏನ್ರಿ ಹಿಂಗೆ ಹೇಳ್ತಾ ಇದ್ದೀರಾ? ನಮ್ಮ ಅಮ್ಮನಿಗೆ ಬುದ್ಧಿ ಹೇಳ್ಬೇಕಾ? ಅಲ್ಲ, ಇವಳು ಬಂದು 3 ದಿವಸ ಆಯ್ತು, ಊರಿಗೆ ಹೋಗ್ಬೇಕು ತಾನೆ. ನೀವು ನೋಡಿದ್ರೆ ಬಂದಾಗಿಂದನ ಇವಳ ಜೊತೆಗೆ ಲಲ್ಲೆ ಹೊಡಿತಾ ಇದ್ದೀರಾ. ತೋಟಕ್ಕೆ ಹೋಗೋದು, ಅಲ್ಲಿಗೆ ಹೋಗೋದು, ಇಲ್ಲಿಗೆ ಹೋಗೋದು ಅಂತ ಹೇಳಿ. ನಮ್ಮ ಅಮ್ಮನು ನಮ್ಮ ಮಾವನ ಮಗಳು ಬಂದವ್ರಿ, ಅವ್ರನ್ನ ಮಾತಾಡ್ಸಕ್ಕೂ ನಿಮ್ಗೆ ಟೈಮ್ ಇಲ್ಲ. ಇವಳ ಜೊತೆ ಸೇರ್ಕೊಂಡು ಹಂಗ ಆಡ್ತಾ ಇದ್ದೀರಾ. ಅಯ್ಯೋ, ಏನೋ ಅಪರೂಪಕ್ಕೆ ಸಿಕ್ಕಿದಾಳೆ, ಜಾಸ್ತಿ ವರ್ಷ ಆದ್ಮೇಲೆ ಬಂದಿದ್ದಾಳೆ, ನಮ್ಮೂರೆಲ್ಲ ನೋಡಬೇಕು, ನಮ್ಮ ತೋಟ ನೋಡಬೇಕು ಅನ್ಲಪ್ಪ. ಅದಕ್ಕೆ ಕರ್ಕೊಂಡೋದೆ. ಸ್ವಲ್ಪ ದಿನ ಇಲ್ಲೇ ಇರ್ತೀನಿ ಅಂತ ಹೇಳಿದಾಳೆ. ಇರ್ಲಿ ಬಿಡು ಅಂತೇಳಿ ಸುಮ್ಮನೆ ಆಗಿದ್ದೀವಿ. ಅದಕ್ಕೆ ನೀನೇ ಕೊಟ್ಟೆ ಹುರ್ಕೊಂತ ಇದೆಯಾ ಇವಳು ನೋಡಿ. ಇನ್ನೇನ್ ರಮೇಶ್ ಅವರೇ, ಅಲ್ಲ ತನ್ನ ಗಂಡ ಇನ್ನೊಬ್ಳ ಜೊತೆಗೆ ಹಿಂಗ್ ಸುತ್ತಾಡೋದ್ ನೋಡಿದ್ರೆ ಯಾವ ಹೆಂಡತಿ ತಾನೇ ಸಹಿಸ್ಕೊಂಡಿರಕ್ಕಾಗುತ್ತೆ ಹೇಳು? ಅದಕ್ಕೆ ಅವಳು ಸರಿಯಾಗಿ ಮಾತಾಡ್ತಾ ಇದ್ದಾಳೆ ರಾಣಿ, ನೀವೇ ಅರ್ಥ ಮಾಡ್ಕೊಂತ ಇಲ್ಲ. ನೇತ್ರ ಅವರೇ, ನಮಗೂ ಗೊತ್ತಿದೆ ಅದು. ನಿಮ್ಮ ಹತ್ರ ಬುದ್ಧಿ ಹೇಳ್ಸ್ಕೊಂಬವಷ್ಟು ದಡ್ರೇನಲ್ಲ ನಾವು. ನಾವೇನೇನು ಅಷ್ಟು ಅದ್ಮೀರಿ ಏನು ವರ್ತಿಸ್ತಾ ಇಲ್ಲ. ನಮ್ಮ ಮಾವನ ಮಗಳು ಚಿಕ್ಕ ವಯಸ್ಸಿಂದ ನಾವು ಒಂದು ಸ್ವಲ್ಪ ಜೊತೆಲೇ ಬೆಳೆದಿದ್ದೀವಿ. ಅದಕ್ಕೆ ಈ ಥರ ಸುತ್ತಾಡ್ತಾ ಇದ್ದೀವಿ. ಅದರಲ್ಲೇನಿದೆ ತಪ್ಪು? ಇಷ್ಟಕ್ಕೂ ನಿಮ್ಮ ಹತ್ರ ಬುದ್ಧಿ ಹೇಳ್ಸ್ಕೊಂಬವಷ್ಟು ದಡ್ರೇನಲ್ಲ ನಾವು. ನೀವು ಬಂದಿರೋ ಕೆಲಸ ಎಷ್ಟೈತೋ ಅಷ್ಟು ನೋಡ್ಕೊಂಡು ಹೋದ್ರೆ ಒಳ್ಳೇದಾಗಿ. ಏನ್ರಿ ನಮ್ಮ ಅಮ್ಮನು ನಮ್ಮ ಮಾವನ ಮಗಳು ನೇತ್ರನು ಈ ತರ ಬೈತಾ ಇದ್ದೀರಾ? ಅವಳ ಪರ ವಹಿಸ್ಕೊಂಡು ಮಾತಾಡ್ಕೊಂಡು. ಹಂಗಾರೆ ನಮ್ ಕಡೆ ಸಂಬಂಧಿಕರು ಅಂದ್ರೆ ನಿಮಗೆ ಲೆಕ್ಕಕ್ಕಿಲ್ಲ ಅನ್ನು. ಎಲ್ಲ ನಿಮ್ ಕಡೆ ಸಂಬಂಧಿಕರಿಗೆ ಮಾತ್ರ ನೀವು ಬೆಲೆ ಕೊಡೋದು. ನಾನೆಲ್ಲ ಆ ಥರ ಹೇಳ್ದೆ ರಾಣಿ, ನಿಮ್ಮ ಕಡೆ ಸಂಬಂಧಿಕರು ನಮ್ಮ ಕಡೆ ಸಂಬಂಧಿಕರು ಅಂತನ. ನೀವು ನಮ್ಮ ಸಂಬಂಧಿಕರು ಬಂದಿರೋರಿಗೆ ಮರ್ಯಾದೆ ಕೊಟ್ಟರೆ ನಾನು ಯಾಕೆ ಹಿಂಗೆ ಮಾತಾಡ್ತಿದ್ದೆ ಹೇಳು? ಅಲ್ಲ, ಸುಮ್ಮನಿದ್ದವ್ರನ್ನ ನೀವೇ ತಾನೇ ಕೆಣಕ್ತವ್ರು. ಇವಳು ಯಾಕೆ ಇಲ್ಲಿದ್ದಾಳೆ, ಇವಳ ಜೊತೆ ಯಾಕೆ ಸುತ್ತಾಡ್ತೀಯ, ಇವಳು ಯಾಕೆ ಹೋಗಿಲ್ಲ ಇಲ್ಲೇ ಇದ್ದಾಳೆ, ಇವಳು ಯಾಕೆ ಬಂದಿದ್ದಾಳೆ, ಇವಾಗ ಏನು ಕೆಲಸ ಐತೆ ಅಂತ ಬಂದಿದ್ದಾಳೆ ಅಂತನ ಕೇಳಕ್ಕೆ ನಿಮ್ಮಮ್ಮಗೆ ಏನು ಅಧಿಕಾರ ಐತೆ? ನಮ್ಮನೆ ವಿಷಯನ ಇವಳೇನಾದರೂ ಕೇಳಿದ್ಲಾ ನೀವು ಯಾಕೆ ಬಂದಿದ್ದೀರಾ ಅಂತನ? ಹೇಳು. ಯಾಕೆ ಏನಾಯ್ತು? ಯಾಕೆ ಹಿಂಗ್ರೇಗಾಡ್ತಾ ಇದ್ಯಾ? ನೋಡಿ ಅತ್ತೆ, ನಾನು ಬಂದಿರೋದಕ್ಕೆ ಇವ್ರಿಗೆ ಹೊಟ್ಟೆ ಉರಿ ಅಂತೆ. ರಾಣಿರ ಅಮ್ಮನಿಗೂ ಅವ್ರ ಮಾವನ ಮಗಳಿಗೂ. ಇವಳು ಯಾವಾಗ ಹೋಗ್ತಾಳೆ, ಯಾಕೆ ಬಂದಿದ್ದಾಳೆ ಅಂತ ಎಲ್ಲನ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾನು ಇಲ್ಲಿ ಬರಬಾರ್ದಾ, ಇರಬಾರ್ದಾ ಅತ್ತೆ? ನಾನು ನಮ್ಮ ಅತ್ತೆ ಮನೆ ಐತೆ, ನಮ್ಮ ಮಾವನ ಮನೆ ಐತೆ ಅಂತ ಹೇಳಿ ಬಂದಿದ್ದೀನಿ. ಎಷ್ಟು ವರ್ಷ ಆಯ್ತು ಅಲ್ವಾ ಈ ಮನೆಗೆ ಬಂದು? ನಾನು ಏನೋ ತುಂಬಾ ವರ್ಷದ ಮೇಲೆ ಬಂದಿದ್ದೀನಿ. ಸ್ವಲ್ಪ ದಿನ ಇದ್ದೋಗೋಣ ಅಂತೇಳಿ ಇದ್ರೆ ಯಾವ ತರ ಮಾತಾಡ್ತಾ ಇದ್ದಾರೆ ನೋಡು ರಾಣಿನೂ ಮತ್ತೆ ಅವ್ರ ಅಮ್ಮನು. ಹೌದಾ? ಜಯಮ್ಮ, ಯಾಕೆ ಅವಳು ಬಂದ್ರೆ ನಿನಗೇನೆ ಕಷ್ಟ? ನೀನು ಬಂದಿದ್ಯಾ ತಾನೆ? ನಿನ್ನಂಗೆ ಅವಳು ಈ ಮನೆಗೆ ಸಂಬಂಧಪಟ್ಟವಳೇನೆ, ಅದಕ್ಕೆ ಬಂದಿದ್ದಾಳೆ. ಒಂದು 2 ದಿವಸ ಇದ್ದು ಹೋಗ್ತಾಳೆ. ಅದನ್ನೆಲ್ಲ ಕೇಳಕ್ಕೆ ನಿನಗೇನೈತಿ ಹಕ್ಕು? ಬಂದವಳಿಗೆ ಸಮಾಧಾನದಿಂದ ಇದ್ದು ಒಳ್ಳೆ ರೀತಿಯಲ್ಲಿ ಮಾತಾಡ್ಸ್ಕೊಂಡು ಹೋಗ್ಬೇಕು ಅನ್ನೋದೇ ಗೊತ್ತಾಗಲ್ಲ ಅಲ್ವೇ? ಬೇರೆ ಯಾರನ್ನ ನೋಡೋದಕ್ಕೆ ಸಾಕು, ನಿನ್ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಅಲ್ಲ ಕಣಕ್ಕ, ಹಂಗಲ್ಲ ನಾನು ಹೇಳಿದ್ದು. ಸಂಬಂಧಿಕರು ಬರಬಾರ್ದು ಅಂತಲ್ಲ, ಬಂದ್ಮೇಲೆ ಜಾಸ್ತಿ ದಿನ ಇರಬಾರ್ದು ಇನ್ನೊಬ್ರು ಮನೇಲಿ. ಅದಕ್ಕೆ ಹೇಳಿದೆ ಅಷ್ಟೇನೆ. ನಾನೇನೇನು ಅವಳನ್ನ ಬರಬೇಡ ಅಂತ ಏನು ಹೇಳಿಲ್ಲ. ಬರಬೇಡ ಅಂತಾನು ಹೇಳೋದ್ ಬೇಡ, ಬಾ ಅಂತಾನು ಹೇಳೋದ್ ಬೇಡ. ನಿನಗೇನು ತೊಂದರೆ ಆಯ್ತು ಈಗ ಅವಳಲ್ಲಿ ಇರೋದ್ರಿಂದನ? ತುಂಬಾ ವರ್ಷ ಆಯ್ತು ಬಂದಿದ್ದಾಳೆ, ಸ್ವಲ್ಪ ದಿನ ಇದ್ದು ಹೋಗ್ತಾಳೆ ಅಷ್ಟೇನೆ. ಸಬ್ಕೆ ನೀನೇನು ಇವ್ರ ಮಾತಿಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ನಿನ್ಗೆ ಎಷ್ಟು ದಿನ ಬೇಕು ಅಷ್ಟು ದಿನ ಇದ್ದು ಆರಾಮಾಗಿ ಹೋಗುವಂತೆ. ನಡಿ ಒಳಕ್ಕೆ, ಊಟ ಮಾಡುವಂತೆ. ಸರಿ ಅತ್ತೆ, ಆಯ್ತು. ಅತ್ತೆ, ಬೇಜಾರು ಮಾಡ್ಕೋಬೇಡಿ, ನಾನು ಹಿಂಗೆಲ್ಲ ಮಾತಾಡ್ಬಿಟ್ಟೆ ಅಂತನ. ನಿಮಗೂ ಎಷ್ಟು ದಿನ ಇರಬೇಕು ಅನ್ಸುತ್ತೋ ಅಷ್ಟು ದಿನ ಇದ್ದು ಹೋಗ್ರಿ. ನಾವೇನು ಬೇಡ ಅನ್ನಲ್ಲ. ಯಾವತ್ತಾದ್ರೂ ಯಾಕೆ ಬಂದಿದ್ದೀರಾ, ಯಾವಾಗ ಹೋಗ್ತೀರಾ ಅಂತ ನಾನು ಕೇಳಿದ್ವಾ? ಇಲ್ಲ ತಾನೆ? ಆಯ್ತು ಬಿಡ್ರಿ, ಆಯ್ತು ಬಿಡಿ. ಇಲ್ಲಿಗೆ ನಿಲ್ಲಿಸ್ಬಿಡಿ ಇದನ್ನ. ಇನ್ನೇನ್ ಮಾಡಕ್ಕಾಗುತ್ತೆ? ನಡಿಯೋ ರಮೇಶ, ನಡಿ ಊಟ ಮಾಡಿ ನಡಿ. ನೀನು ಸಂಖ್ಯೆನು ನೀನು ಒಟ್ಟಿಗೆ ಊಟ ಮಾಡಿರಂತೆ. ಏನೇ ರಾಣಿ, ನಿಮ್ಮ ಅತ್ತೆನೂ ಹಿಂಗ್ ಮಾತಾಡುತ್ತೆ, ನಿನ್ ಗಂಡನು ಹಿಂಗ್ ಮಾತಾಡ್ತಾನೆ. ಅಯ್ಯೋ, ನಿನ್ ಸಂಸಾರ ಅದೇನಾಗುತ್ತೋ ಏನೋ ಹೇಳಕ್ಕಾಗಲ್ಲ. ಇವಳಂತೂ ಮನೆಯಾಗ ಇದ್ಲು ಅಂದ್ರೆ ನಿನ್ ಗಂಡನಂತೂ ಬುಟ್ಟಿಗೆ ಹಾಕೊಂಬೋದಂತ ಗ್ಯಾರಂಟಿ ಅಮ್ಮ. ಇವಳು ಹಿಂಗೆ ಆಡ್ತಿರೋದು ನೋಡಿರಿ ನನಗೆ ಯಾಕೋ ಅವಳು ನಿನ್ ಗಂಡನ ಮೇಲೆ ಕಣ್ಣು ಹಾಕಿ ಅವನ್ನೇ ಮದುವೆ ಆಗ್ಬೇಕು ಅಂತ ಬಂದಿರೋ ತರ ಪ್ಲಾನ್ ಮಾಡ್ಕೊಂಡು ಬಂದಿರೋ ತರ ಅನ್ನಿಸ್ತೈತಿ ಅವಳು ನೋಡ್ತಿದ್ರೆ. ಯಾವ್ದಕ್ಕೂ ನೀನು ಒಂದ್ ಸ್ವಲ್ಪ ಹುಷಾರಾಗಿರು, ಅವಳು ಮನೆ ಬಿಟ್ಟು ಹೋಗೋ ತನಕ ಇಲ್ಲಿಂದನ. ಸರಿ ಆಯ್ತು ಕಣೆ ನೇತ್ರ, ನನಗೂ ಹಂಗೆ ಅನ್ನಿಸ್ತೈತೆ. ಏನ್ ಮಾಡೋದು, ಅವಳು ಹೆಂಗ್ ಓಡಿಸೋದು ಅಂತಾನೇ ಗೊತ್ತಾಗ್ತಿಲ್ಲ. ಹೋಗ್ಲಿ ಬಿಡು. ಈಗ ಅವಳು ಇನ್ನು ಎಷ್ಟು ದಿನ ಇರ್ತಾಳೆ, ಹೋಗ್ತಾಳೆ ಆದಷ್ಟು ಬೇಗನ. ಅದೇ ಕಮಲಾರ್ ಮನೆ ಹತ್ರ ಹೋಗಿ ಬರೋಣ, ಬತ್ತೀಯಾ? ನಾನ್ ಬರಲ್ಲಮ್ಮ, ನೀನೇ ನೋಡಿದ್ಯಲ್ಲ, ಹೋಗು. ನಾವೇ ಹೋಗೋದು ಅವ್ರ ಮಂತಕ್ಕೆ. ನಾವೇ ಹೋದ್ರೆ ನಾವು ಅವ್ರ ಮುಂದೆ ಸಣ್ಣರಾಗ್ಬಿಡ್ತೀವಿ. ನಮ್ಮನ್ನ ನೋಡಕ್ ಹುಡಿಕೊಂಬಂದವ್ರೆ ಅಂತ ತಿಳ್ಕೊಂಬಲ್ಲ ಕಮ್ಲಿ. ಇನ್ನು ಮ್ಯಾಕ್ ಹೋಗ್ಬಿಡ್ತಾಳೆ. ಅವಳನ್ನ ನಾವು ನೋಡಕ್ ಹೋಗೋದ್ ಬೇಡ. ಅಯ್ಯೋ, ನೋಡಕ್ ಹೋಗ್ಬೇಡ್ರಿ ಸುಮ್ಮನೆ. ಅವ್ರ ಮನೆ ಹತ್ರ ಆಸಿನ ಅವ್ರ ಮನೇಲಿ ಗೊತ್ತೇ ಇಲ್ಲ ಅನ್ನೋ ತರ ಹೋಗ್ರಿ. ಆ ಕಡೆಯಿಂದ ಈ ಕಡೆಗೆ ಅಲ್ಲೆಲ್ಲಾದ್ರೂ ಕಂಡ್ರೆ ಅವಳೇ ಮಾತಾಡಿಸ್ತಾಳೆ. ಅವಾಗ ಹೋದ್ರಾಯ್ತು. ನಿಂದಿದೇನ ಮನೆ, ನಾವು ನೋಡಿರ್ಲಿಲ್ಲ, ರಾಣಿಯರ್ ಮನೆಗೆ ಬಂದಿದ್ವಿ, ಇಲ್ಲೇ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ, ಮನೆ ಹತ್ರ ಹೋಗೋಣ ಅಂತ ಹೋಗ್ತಿದ್ವಿ ಅಂತನ ಹೇಳ್ರಿ ಅಷ್ಟೇನೆ. ಅವಳೇನೆ ಅವಾಗ ಅಮ್ಮನಿಗೆ ಕರೀತಾಳೆ. ಹೋಗಿ ನೋಡ್ಕೊಂಬರ್ರಿ ಹೆಂಗೈದಾಳೆ ಅಂತಾನ. ಸರಿ ಆಯ್ತು, ಹಂಗೆ ಮಾಡೋಣ. ನಾವು ಅವ್ರ ಮನೆ ಹುಡುಕೆ ಬಂದ್ವಿ ಅಂತ ಹೇಳೋದ್ ಬೇಡ ಕಣೆ ನೇತ್ರ. ಸುಮ್ಮನೆ ನಾವು ರಾಣಿಯರ್ ಮನೆಗೆ ಬಂದಿದ್ವಿ, ಈ ಕಡೆ ಹೋಗ್ತಿದ್ವಿ ಅಂತಾನ ಅನ್ನೋಣ. ಸರಿ ಅತ್ತೆ, ಹಂಗೆ ಮಾಡೋಣ. ನಡಿ, ರಾಣಿ ಬರಲ್ವಂತೆ, ನಾವೇ ಹೋಗಿ ಬರೋಣ.
ಮನೆ ನೋಡಿದ್ಯಾ ಎಲ್ಲೈತಿ ಅಂತ? ಹ್ಞೂ ನೋಡಿದ್ದೀನಿ ನಡಿ, ಆಲೆ ಒಂದ್ಸಲ ಬಂದಿದ್ದೆ ಅಂತ ಹೇಳಿನಲ್ಲ, ಅವಾಗ ನೋಡಿದ್ದೀನಿ ಅವ್ರ ಮನೇನ. ದೊಡ್ಡದಾಗೆ ಐತಿ, ನಡಿ ತೋರಿಸ್ತೀನಿ ನಿನಗೂನು. ಅಯ್ಯೋ ಈ ಮನೆ ಆಳ ಸಂಪಿಗೆ, ನನ್ನ ಗಂಡನ ಅದು ಏನು ಮಾಡ್ತಾಳೋ ಏನು ಕತ್ತಿಯೋ, ಬೈವದಂಗಾಗುತ್ತೆ. ಯಾವಾಗ ತಲುಪ್ತಾಳಪ್ಪ ಈ ಮನೆ ಬಿಟ್ಟು ಇವಳು? ಥೂ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.